ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಆವಾಗ ಫೋನ್ ಇಡ್ತೀನಿ. ಮತ್ತೆ ಅದೇ ಮಾತಾಡ್ತಿದ್ದೀರಲ್ಲ. ಅದನ್ನ ಬಿಟ್ಟು ಬೇರೆ ಯಾವ್ದ್ರ ಬಗ್ಗೆ ಮಾತಾಡ್ಲಿ ಮೇಡಮ್? ಯಾವ್ದನ್ನು ನೀವು ತಲೆಗೆ ಹಾಕೊಳ್ಳಲ್ಲ ಅಂತೀರಲ್ಲ, ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಾ? ಅದು ಮರ್ತೋಯ್ತಾ ಮೇಡಮ್? ಅವತ್ತೇ ಹೇಳಿದ್ನಲ್ವಾ, ನನಗ್ ಕೊಡ್ಬೇಕಾಗಿರೋದು ಕೊಟ್ಬಿಟ್ರೆ ಎಲ್ಲ ಸರಿಯಾಗುತ್ತೆ ಅಂತ. ನಿನಗೆ ಅಕ್ಕ ತಂಗಿರು ಯಾರು ಇಲ್ವಾ? ಹೀಗೆಲ್ಲ ಮಾತಾಡೋದಕ್ಕೆ ನಿನಗೆ ನಾಚಿಕೆ ಆಗೋದಿಲ್ವಾ? ಈ ವಿಷಯ ಹುಡುಗಿರ ಹತ್ರ ಮಾತಾಡದೆ ಬೇರೆ ಯಾರ ಹತ್ರ ಮಾತಾಡಕ್ಕಾಗುತ್ತೆ ಮೇಡಮ್? ಪೆಟ್ರೋಲ್ ಬೇಕಂದ್ರೆ ಪೆಟ್ರೋಲ್ ಬಂಕ್ಗೆ ಹೋಗ್ಬೇಕು ತಾನೆ, ಸುಮ್ನೆ ಮಾರ್ಕೆಟ್ಗೆ ಹೋಗಕ್ಕಾಗತ್ತಾ? ಏಯ್, ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಫೋನಲ್ಲಿ ಮಾತಾಡ್ತಾ ಇರೋದಕ್ಕೆ ನೀನು ಬಚಾವಾಗಿದ್ಯಾ? ಇಲ್ಲ ಅಂತಂದಿದ್ರೆ ಹಲ್ಲು ಉದುರಿಸ್ಬಿಡ್ತಿದ್ದೆ. ಅಲ್ಲ, ನಿನ್ ತಾಯಿನೂ ಒಂದು ಹೆಣ್ಣೆ ಅಲ್ವಾ? ಅವ್ರ ಹತ್ರ ಯಾರಾದ್ರೂ ಈ ರೀತಿ ಮಾತಾಡಿದಿದ್ರೆ ಸಹಿಸ್ಕೊಂಡಿರ್ತಿದ್ದ? ಓ, ನಿನ್ ತಾಯಿ ಬಗ್ಗೆ ಮಾತಾಡಿದ ತಕ್ಷಣ ಕೋಪ ಉಕ್ಕಿ ಬರ್ತಾ ಇದೆ. ಯಾಕೆ? ನಿನ್ ತಾಯಿದ್ ಮಾತ್ರ ಮಾನ, ಬೇರೆಯವ್ರದೆಲ್ಲ ಏನ್ ಕಡ್ಲೆ ಪುರಿನ? ಹೆಣ್ಣು ಮಕ್ಳಿಗೆ ಗೌರವ ಕೊಡೋದನ್ನ ಕಲಿ. ಇಲ್ಲ ಅಂತಂದ್ರೆ ಬೀದಿ ಹೆಣ ಆಗೋಗ್ತೀಯ. ನಿಮ್ಮಂತವ್ರಿಗೆಲ್ಲ ಒಳ್ಳೆ ಸಾವು ಬರಲ್ಲ ಕಣೋ. ಏಯ್, ನನಗೆ ಆವಾಜ್ ಆಗ್ತೀಯಾ? ಇದ್ರ ಪರಿಣಾಮ ಎದುರಿಸ್ತೀಯಾ? ನೋಡ್ತಾ ಇರೋ ನೀನು. ಏಯ್, ಅದೇನ್ ಮಾಡ್ಕೋತೀಯ ಮಾಡ್ಕೋ ಹೋಗೋ. ವೇಣಿ, ಯಾರ ಹತ್ರ ಜಗಳ ಮಾಡ್ತಿದ್ದೆ? ಮೈನಾ, ಅದು ನಾನು ಕೆಲಸ ಮಾಡೋ ಜಾಗದಲ್ಲಿ ನನ್ನ ಫ್ರೆಂಡ್ಗೆ ಯಾರೋ ಪ್ರೀತಿ ಮಾಡಿ ಮೋಸ ಮಾಡ್ಬಿಟ್ಟಿದ್ದಾನೆ. ಅವನಿಗೆ ಬುದ್ಧಿ ಹೇಳ್ತೀನಿ.